ಹಲೋ ಹಾಯ್ ನಮಸ್ಕಾರ ಕನ್ನಡಿಗರೇ. ಹಿಂದಿನ ಮೀಡಿಯಾದಲ್ಲಿ ಚಿಕ್ಕಮಗಳೂರಿಂದ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟಿಂದ ಕೆಮ್ಮಣ್ಣುಗುಂಡಿಗೆ ಬಂದಿದ್ದು ರೂಟ್ ನೋಡಿದ್ರಿ. ಸೊ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡು, ಬಟ್ ಅಲ್ಲಿ ನಮಗೆ ರೂಮ್ ಎಲ್ಲ ಸಿಗಲಿಲ್ಲ, ಫುಲ್ಲಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ದೂರದಲ್ಲಿರೋ ಅಂಥ ಬಳ್ಳಾವರ ಅನ್ನೋ ಊರಿಗೆ ಬಂದು ಸ್ಟೇ ಆದವು. ಇಲ್ಲಿ ನಾವೀಗ Z ಪಾಯಿಂಟ್ ಅಂತ ನಾವಿರೋ ಲಾಡ್ಜ್ ಹೆಸರು. ಸೊ ಇಲ್ಲಿ ಬಂದು ಸ್ಟೇ ಆದವು. ನೆನ್ನೆ ನೈಟ್ ಸ್ಟೇ ಆದವು. ಇವತ್ತು ಬೆಳಿಗ್ಗೆ ಈಗ ಟೈಮ್ ಬಂದು 7:30, ಈಗ ಹೊರಟಿದ್ದೀವಿ. ಈಗ ಬಳ್ಳಾವರದಿಂದ ಹೊರಟಿದ್ದೀವಿ. ಸೊ ಆ್ಯಕ್ಚುಲಿ ಇದು ಕಲ್ಲತ್ತಗಿರಿ ಹತ್ತತ್ರ ಇದೆ. ಸೊ ನಮಗೆ ಹಿಂಗೆ ಹೋಗ್ತಾನೆ ನಮಗೆ ಕಲ್ಲತ್ತಗಿರಿ ಕಾಣಿಸುತ್ತೆ. ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ನಿನ್ನೆ ಬಂದಿದ್ದಿದೆ ಚೆಕ್ ಪೋಸ್ಟಿಂದ. ಸೊ ಕ್ಲೋಸ್ ಆಗಿದೆ. ಬೆಳಿಗ್ಗೆ ಟೈಮಿಂಗ್ಸ್ ಇದೆ. ಅಲ್ಲಿ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ನೀವು ರೈಟಿಗೆ ತೊಗೊಂಡ್ರೆ ಕೆಮ್ಮಣ್ಣುಗುಂಡಿ. ಇಲ್ಲೇ ನಿಮಗೆ ಟಿಕೆಟ್ ತಗೊಳ್ಳೋದು. ಸೊ ನಾವು ಬೆಳಗ್ಗೆ ಬೇಗ ಬಂದು ಅಂತ ಮೋಸ್ಟ್ಲಿ ಟಿಕೆಟ್ ಇಲ್ಲ ಅನಿಸುತ್ತೆ. ಫೈನಲಿ ಕೆಮ್ಮಣ್ಣುಗುಂಡಿ ಬಂದಿದ್ದೀವಿ. ವೆಲ್ಕಮ್ ಟು ಕೆಮ್ಮಣ್ಣುಗುಂಡಿ. ನೀವೇ ನೋಡ್ಬೋದು ಕೆಮ್ಮಣ್ಣುಗುಂಡಿ 0 ಕಿಲೋಮೀಟರ್. ಈಗ ಎಕ್ಸಾಕ್ಟ್ ಇರೋದು ಕೆಮ್ಮಣ್ಣುಗುಂಡಿ ಮೇಲ್ಗಡೆ. ಸೊ ನಿಮಗೆ ಒಂದು ವ್ಯೂ ತೋರಿಸ್ತೀನಿ. ವ್ಯೂ ತೋರಿಸಿ ನೆಕ್ಸ್ಟ್ ಒಳಗಡೆ ಪಾರ್ಕಿಗೆ ಹೋಗೋಣ. ಸಾಕಾದಾಗಿದೆ ವ್ಯೂ ಮಾತ್ರ, ನೀವು ನೋಡ್ಬೋದು. ಒಂದು ಸಲ ನೋಡಿ ವ್ಯೂ. ಬೆಳಗ್ಗೆ ಬಂದಿದ್ದಕ್ಕೂ ಒಳ್ಳೆ ವ್ಯೂ. ಇದೇ ಪಾರ್ಕ್ನ ಎಂಟ್ರಿ. ಸೊ ತುಂಬ ಗಾಳಿ ಇತ್ತು, ಹಾಗಾಗಿ ಅದ್ರದ್ದೇ ಸೌಂಡ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ಇವಾಗ ನೀವು ಎಂಟ್ರಿ ಆಗಿರುವಂತಹ ಪಾರ್ಕು ಕೃಷ್ಣರಾಜೇಂದ್ರ ಒಡೆಯರ್ ಪಾರ್ಕು. ಸೊ ಈಗ ನೋಡ್ತಾ ಇರೋದೆಲ್ಲ ರೋಸ್ ಪ್ಲ್ಯಾಂಟು. ಇದೆಲ್ಲ ಇವಾಗ ಹೊಸ ಬೆಡ್ ಆಗಿರೋದ್ರಿಂದ ಇನ್ನು ನಮಗೆ ರೋಸ್ ಪ್ಲ್ಯಾಂಟ್ ಇನ್ನೂ ನೋಡೋಕೆ ಸಿಗಲಿಲ್ಲ. ಬಟ್ ಇಲ್ಲಿ ಪರವಾಗಿಲ್ಲ. ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಅಂದರೆ ಒಳ್ಳೆ ಪಾರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳು ಬಂದರೆ ಸಖತ್ತಾಗಿ ಆಟ ಆಡ್ಬೋದು. ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಮಧ್ಯದಲ್ಲಿ ಆರ್ಟಿಫಿಷಿಯಲ್ ಅನಿಮಲ್ಸ್ ಕೂಡ ಇದ್ದಾವೆ. ಸೊ ಅದನ್ನು ನೋಡ್ಕೊಂಡು ಹೋಗ್ಬೋದು. ಜಿರಾಫೆ, ಕರಡಿ, ಲಯನ್ನು, ಸೊ ಎಕ್ಸೆಟ್ರಾ ಇನ್ನೂ ಇದ್ದಾವೆ, ಅವನ್ನು ನೋಡ್ಬೋದು. ಸೊ ಇಲ್ಲಿ ಗಿಡಗಳನ್ನ ಹಾಕಿದ್ದೀರಾ? ಹೊಸದಾ? ಹಾಂ. ಇಲ್ಲಿ ಇದು ಗುಲಾಬಿದು ಇದೇನಾ? ರೋಸ್ ಬೆಡ್ಡಿಗೆನಾ ಈಗ ಮಾಡ್ತಿರೋದಾ? ಓಕೆ. ಸೊ ಇದೆ ಇವಾಗ ರೋಸ್ ಬೆಡ್ಡಿಗೆ ಮಾಡ್ತಿದ್ದಾರೆ. ಸೊ ನಾವು ಹಾಗೆ ಮುಂದೆ ಹೋಗೋಣ. ಸೊ ಇಲ್ಲಿ ಬಂದರೆ ನೀವು ಒಂದೊಳ್ಳೆ ಫ್ಯಾಮಿಲಿ ಬಂದರೆ ಒಂದೊಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ನೋಡಿ, ಮಕ್ಕಳಿಗೆ ಒಂದು ಆಟ ಆಡೋಕ್ಕೆ ಎಲ್ಲ ಅದನ್ನು ಮಾಡಿದ್ದಾರೆ. ಸೊ ನೀವು ಅದನ್ನು ನೋಡ್ತಾ ಇದ್ದಿರೋದು ರಾಜಭವನ. ಸೊ ನಿಮಗೆ ಆ ಕಡೆ ನಿಮಗೆ ಫ್ರಂಟಿಗೆ ಬಂದು ತೋರಿಸ್ತೀನಿ. ನಮ್ಮ ಬ್ಯಾಕ್ ಸೈಡ್ ಇದೆ ರಾಜಭವನ. ಇಲ್ಲಿ ಬಂದರೆ ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲದನ್ನು ಮಾಡಿದ್ದಾರೆ. ಒಂದೊಳ್ಳೆ ಕ್ಲೀನ್ಲಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಬಂದರೆ ನೋಡಿ, ಕೃಷ್ಣರಾಜೇಂದ್ರ ಒಡೆಯರ್ ಸ್ಟ್ಯಾಚ್ಯೂ. ಅದು ಆ್ಯಕ್ಚುಲಿ ಫೌಂಡರ್ ಅವರೇ. ಈ ಕೆಮ್ಮಣ್ಣುಗುಂಡಿ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಅದನ್ನು ಹುಟ್ಟಾಕೋಕ್ಕೆ ಇವರೇ ಮೇಯ್ನ್ ವ್ಯಕ್ತಿ, ಇವರೇ. ಸೊ ಹಾಗಾಗಿ ಇವರು ಸ್ಟ್ಯಾಚ್ಯೂನ ಇಲ್ಲಿ ಇದು ಮಾಡಿರೋದು. ಸೊ ಸಖತ್ತಾಗಿದೆ ಒಂದು ಸ್ಟ್ಯಾಚು, ನೋಡ್ಬೋದು ಇಲ್ಲಿ ಅವರ ಸ್ಟ್ಯಾಚು. ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಲ್ಲೂ ಅಷ್ಟೇ, ನೀವು ಸುತ್ತಲೂ ನೋಡ್ತೀರಾ ಅಂದರೆ ಒಳ್ಳೆ ಗ್ರೀನರಿ ಮಾಡಿ ಫ್ಲವರ್ಸ್ನ ಮಾಡಿದ್ದಾರೆ. ಸೊ ಇದು ನಿಮಗೆ ಸುತ್ತಲೂ ವ್ಯೂ. ಇದು ರಾಜಭವನ. ಆ್ಯಕ್ಚುಲಿ ರಾಜಭವನದಲ್ಲಿ ನಿಮಗೆ 1974 ಅನಿಸುತ್ತೆ, 76 ಇಂದಿರಾ ಗಾಂಧಿ ಅವ್ರು ಬಂದು ಇಲ್ಲೇ ಸ್ಟೇ ಆಗಿದ್ದರು. ಸೊ ಅವ್ರದ್ದು ಆ್ಯಕ್ಚುಲಿ ಸೈನ್ ಕೂಡ ಇದೆ ಇಲ್ಲಿ, ಅವ್ರದ್ದು
ಸೈನು ಮತ್ತು ಅವರ ಒಪಿನಿಯನ್ ಬರೆದೋಗಿದ್ರು. ಅದು ಕೂಡ ಇಲ್ಲೇ ಬುಕ್ಕಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ, ಅವನ್ನೆಲ್ಲ ಸೇವ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು, ಇದು ರಾಜಭವನ. ಸೊ ಇಲ್ಲಿ ಇವಾಗ ಮೋಸ್ಟ್ಲಿ VIP ಮಾತ್ರ ಸ್ವಲ್ಪ ಅವರಿಗೆ ಎಂಟ್ರಿ ಅನಿಸುತ್ತೆ. ಸ್ಟೇ ಇಲ್ಲಿ ಪಬ್ಲಿಕ್ಕಿಗೂ ಸ್ಟೇ ಇದೆ. ಸೊ ನೆಕ್ಸ್ಟ್ ಸನ್ರೈಸ್ ವ್ಯೂ ಪಾಯಿಂಟ್ ಇಗೋಣ. ಸೂರ್ಯಾಸ್ತಮಾನದ ಉದ್ಯಾನವನ ಇವಾಗ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇ. ಈಗ ತೋಟಗಾರಿಕೆ ಇಲಾಖೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತಿದೆ, ಚೆನ್ನಾಗೂ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಳ್ಳೆ ಎಂಜಾಯ್ ಮಾಡ್ಬೋದು. ಬಂದರೆ ಫ್ಯಾಮಿಲಿ ಬಂದರೆ ಮಾತ್ರ ಹೇಳಿ ಮಾಡಿಸಿದ ಜಾಗ ಎಂಜಾಯ್ ಮಾಡೋಕ್ಕೆ ಸಕಾಲಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿಗೆ ಹೋಗಲ್ವಾ? ಇಲ್ಲ, ಅಲ್ಲಿ ಹೋಗೋದಾದ್ರೆ ನೀವು ಹಿಂಗೆ ಹೋಗಿ ಈಗ ಅಲ್ಲಿ ಹೋಗಿ ಗೇಟ್ ಇದೆ, ಅಲ್ಲಿಂದ ಹಂಗೆ ಇಳ್ಕೊಂಡು ಹಂಗೆ ಹೋಗಿ. ಓಕೆ ಸರ್, ಯಾರಿಗೂ ಹೇಳಲ್ಲ. ಆಯಿತು, ವೀಡಿಯೋ ಮಾಡ್ತಾರೆ ಅಂತ. ಹೌದು ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇಲ್ಲೂ ಕ್ಲೋಸ್ ಆಗಿದೆ, ಸ್ವಲ್ಪ ಅವರು ಈ ಕಡೆಯಿಂದ ಹೋಗಿ ಇನ್ನೊಂದು ದಾರಿ ಇದೆ ಅಂತ. ಸೊ ಇದು ಇನ್ನೊಂದು ವ್ಯೂ ಪಾಯಿಂಟು. ಈ ವ್ಯೂ ಪಾಯಿಂಟಲ್ಲಿ ಹೇಗೆ ಕಾಣಿಸುತ್ತೆ ನೋಡೋಣ. ಮಸ್ತಾಗಿದೆ ಮಾತ್ರ, ಸಖತ್ತಾಗಿ ಕಾಣಿಸ್ತಾ ಇದೆ. ವಾ, ಬ್ಯೂಟಿ. ನೋಡೋ ಸುತ್ತಲೂ ಬೆಟ್ಟ ಗುಡ್ಡಗಳು ಎಲ್ಲಿ ನೋಡೋದು ಅದೇ. ಒಂದೊಳ್ಳೆ ವ್ಯೂ ಪಾಯಿಂಟ್. ಬಟ್ ಆದರೆ ಏನು ಮಾಡ್ತೀರಾ, ನಮಗೆ ಸನ್ರೈಸ್ ಸಿಗಲ್ಲ. ಏಕೆಂದರೆ ವೆದರ್ ಆಗಿದೆ, ಮಾನ್ಸೂನ್ ಟೈಮು. ಇಲ್ಲಿ ನಿಮಗೊಂದು ಟಿಪ್ಸ್ ಏನು ಅಂದರೆ, ಇಲ್ಲೆಲ್ಲೂ ನೆಟ್ವರ್ಕ್ ಸಿಗೋಲ್ಲ. ನೆಟ್ವರ್ಕ್ ಸಿಗುತ್ತೆ ಅಂತ ಮಾತ್ರ ಬರಬೇಡಿ, ಏಕೆಂದರೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ನೆಟ್ವರ್ಕ್ ಇಲ್ಲ. ಸೊ ಅದು ಖುಷಿಯಾದ ವಿಚಾರನೇ ಆ್ಯಕ್ಚುಲಿ. ಏಕೆಂದರೆ ಪೀಸಾಗಿ ಬಂದರೆ ಮೊಬೈಲ್ ನೋಡೋಕ್ಕಾಗಲ್ಲ, ಏನಿಲ್ಲ. ಪೀಸಾಗಿ ಬಂದು ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೇ. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ನೆಕ್ಸ್ಟು ದತ್ತಾತ್ರೇಯ ಭವನಕ್ಕೆ ಹೋಗೋಣ. ಸೊ ಇದೇ ದತ್ತಾತ್ರೇಯ ಭವನ. ಸೊ ನೀವು ನೋಡ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲೇ ಸ್ಟೇ ಹಾಕಿ ಇಲ್ಲೇ ಧ್ಯಾನ ಮಾಡ್ತಿದ್ದಿದ್ದು ಅವರು ಸಮ್ಮರ್ ಟೈಮಲ್ಲಿ. ಸೊ ಇದು ವ್ಯೂ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಇನ್ನೂ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಯಾರು ಇಲ್ವಾ? ಯಾರೂ ಇಲ್ಲಪ್ಪ ಈ ದತ್ತಾತ್ರೇಯ ಭವನದಲ್ಲಿ. ಸೊ ಇದ್ರ ಕೆಮ್ಮಣ್ಣಗುಂಡಿದು ನಿಮಗೆ ಸ್ವಲ್ಪ ಹಿಸ್ಟ್ರಿ ಹೇಳೋದಾದರೆ, ಕೆಮ್ಮಣ್ಣಗುಂಡಿ ಅಂತ ಹೆಸರು ಬಂದಿದ್ದು ಇದ್ರ ಸಾಯಿಲ್ಲು ಕೆಂಪಗಿರೋ ಕಾರಣದಿಂದ. ಬೇಕಾದ್ರೆ ನೀವು ನೋಡ್ಬೋದು, ಸೊ ಇಲ್ಲೇ ನೋಡ್ಬೋದು ಎಲ್ಲ ಕೆಂಪಗಿದೆ. ಸೊ ಅದರಿಂದನೇ ಇಲ್ಲಿನ ಈ ಜಾಗಕ್ಕೆ ಕೆಮ್ಮಣ್ಣಗುಂಡಿ ಅಂತ ಹೆಸರಿಟ್ಟಿರೋದು. ಸೊ ಹಾಗೆಯೇ ಇದನ್ನು ಅಭಿವೃದ್ಧಿಪಡಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಅದ್ರ ಫೌಂಡರ್ ಅಂತಲೂ ಕರಿಬೋದು ಅವ್ರನ್ನ. ಸೊ ಹಾಗೆಯೇ ಅವರು ಅಭಿವೃದ್ಧಿಪಡಿಸೋಕ್ಕೆ ಮೇನ್ ರೀಸನ್ನು ಅವರು ಧ್ಯಾನ ಮಾಡೋಕ್ಕೆ ಬರ್ತಾಯಿದ್ರು. ಸೊ ಆಗ ಧ್ಯಾನ ಮಾಡೋಕ್ಕೆ ಸಮ್ಮರ್ ಟೈಮಲ್ಲಿ ಆಗ್ತಾಯಿರಲಿಲ್ಲ. ಅವ್ರದ್ದು ನಾರ್ಮಲ್ ಅದೊಂದು ಅಭ್ಯಾಸ ಇತ್ತು ಧ್ಯಾನ ಮಾಡೋದು. ಸೊ ಹಾಗಾಗಿ ಅವರು ಸಮ್ಮರ್ ಟೈಮಲ್ಲಿ ಧ್ಯಾನ ಮಾಡೋಕ್ಕಾಗ್ತಿರಲಿಲ್ಲ ಅಂಥೇಳಿ
ಊಟಿ ಆ ಕಡೆ ಎಲ್ಲ ಹೋಗ್ತಾಯಿದ್ರು ಧ್ಯಾನ ಮಾಡೋಕ್ಕೆ. ಆವಾಗ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಯಾಕೆ ಅಂಥ ಪ್ಲೇಸ್ನ ಮಾಡಬಾರ್ದು, ಆ ಥರ ಧ್ಯಾನ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ನಮ್ಮ ಇದರಲ್ಲಿ ಅಂತ ನೋಡಿ ಆ ಟೈಮಲ್ಲಿ ಅಭಿವೃದ್ಧಿಪಡಿಸಿದಂಥ ಜಾಗನೇ ಈ ಕೆಮ್ಮಣ್ಣುಗುಂಡಿ. ಸೊ ಈ ಕೆಮ್ಮಣ್ಣುಗುಂಡಿದು ವಿಶೇಷತೆ ಏನು ಅಂದರೆ, ಚಂದ್ರದ್ರೋಣ ಪರ್ವತಗಳಲ್ಲಿ ಇದು ಒಂದು ಜಾಗ ಆಗಿದೆ ಕೆಮ್ಮಣ್ಣುಗುಂಡಿ ಒಂದು. ಸೊ ಹಾಗಾಗಿ ಇಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಸ್ಥಾಪನೆ ಮಾಡ್ತಾರೆ, ಹಾಗೆ ಅಭಿವೃದ್ಧಿ ಕೂಡ ಮಾಡ್ತಾರೆ. ಕೃಷ್ಣರಾಜೇಂದ್ರ ಒಡೆಯರ ಉದ್ಯಾನವನ ಮತ್ತು ವ್ಯೂ ಪಾಯಿಂಟ್ಗಳೆಲ್ಲ ನೋಡಾಯಿತು. ಈಗ ನಾವು ಝೆಡ್ ಪಾಯಿಂಟ್ ನೋಡಬೇಕು. ಝೆಡ್ ಪಾಯಿಂಟಿಗೆ ಹೋಗೋಣ ಬನ್ನಿ. ಇದೇ ರೋಡಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಸಿಗೋದೇ ಝೆಡ್ ಪಾಯಿಂಟು. ಬಟ್ ಏನು ಮಾಡ್ತೀರಾ, ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಝೆಡ್ ಪಾಯಿಂಟ್ ಈಸ್ ಕ್ಲೋಸು. ಝೆಡ್ ಪಾಯಿಂಟ್ ಚಾರಣವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ನಮ್ಮಂಥವ್ರು ಇದಕ್ಕೆ ಅಂತಲೇ ಬಂದಿರ್ತೀವಿ, ಇವರು ಈ ಥರ ಎಲ್ಲ ಮಾಡಿದ್ರೆ ಸಖತ್ ಬೇಜಾರಾಗುತ್ತೆ. ಗೂಗಲಲ್ಲಾರು ಇಲ್ಲ ಎಲ್ಲರೂ ಅಪ್ಡೇಟಾರು ಮಾಡಬೇಕು, ಅದು ಇಲ್ಲ. ಈಗ ಸುಮ್ಮನೆ ನಾವು ಅಷ್ಟು ದೂರದಿಂದ ಬಂದಿರ್ತೀವಿ, ಇನ್ನೂ ಕೆಲವರು ತುಂಬ ದೂರದಿಂದ ಬಂದಿರ್ತಾರೆ, ಅಂಥವರಿಗೆಲ್ಲ ಸುಮ್ಮನೆ ಮೂಡ್ ಆಫು. ನೆಕ್ಸ್ಟ್ ನಿಮಗೆ ಬರೋರಿಗೆ ಇದೊಂದು ಟಿಪ್ಸು, ನೋಡ್ಕೊಂಡು ಬನ್ನಿ. ಟ್ರೆಕ್ಕಿಂಗ್ ಇಲ್ಲ, ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನೀವು ಟ್ರೆಕ್ಕಿಂಗಿಗೆ ಬರೋದಾದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸೊ ನಿಮಗೆ ಝೆಡ್ ಪಾಯಿಂಟ್ ನೀವು ಅಲ್ಲಿ ಬಂದು ಹಿಂಗಾಸ್ ಬಂದು 3 ಕಿಲೋಮೀಟರ್ಸ್ ಇದೆ, ನೀವು ಹಂಗೆ ಬಂದು ಅದೇ ಝೆಡ್ ಪಾಯಿಂಟ್, ಅದೇ ಮೇನ್ ಪಾಯಿಂಟು. ಅದನ್ನು ಝೆಡ್ ಪಾಯಿಂಟ್ ಅಂತ ಏನು ಕರೀತಾರೆ ಅಂದರೆ, ಅಲ್ಲಿ ನೋಡಿ ಅದು ಝೆಡ್ ಆಕಾರದಲ್ಲಿದೆ. ಸೊ ಹಾಗಾಗಿ ಅದನ್ನು ಝೆಡ್ ಪಾಯಿಂಟ್ ಅಂತ ಕರೀತಾರೆ. ಹಿಂಗೋಗಿ ಇದೇ ದಾರಿ ಕಾಣಿಸ್ತಿದೆ ನೋಡಿ, ಅಲ್ಲೇ ಅದು ಮೇನ್ ಪಾಯಿಂಟ್, ಝೆಡ್ ಪಾಯಿಂಟ್ ಅದೇ ಲಾಸ್ಟ್. ನೋಡ್ಕೊಬಿಡಿ ಒಂದು ವ್ಯೂ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಪ್ಲೇಸ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.